ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಲೂಗಡ್ಡೆ ಸುಕ್ಕ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿ ಜೊತೆಗೇ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನೀವು ಅನ್ನಕ್ಕೆ ತಿಳಿಸಾರು ಮಾಡ್ಕೊಂಬಿಟ್ಟು ಸೈಡಿಗೆ ಇದನ್ನು ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಸೂಪರಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 2 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಹಾಕಿ ಈ ರೀತಿ ಮಣ್ಣು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸೋದಕ್ಕೋಸ್ಕರ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಆಲೂಗಡ್ಡೆ ಮುಳುಗುವಷ್ಟು ಇದಕ್ಕೆ ನೀರು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಉಪ್ಪು ನೀರನ್ನು ನೋಡಿಕೊಂಡು ಹಾಕಿ. ನೀರು ಜಾಸ್ತಿ ಹಾಕಿದರೆ ಉಪ್ಪು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಬರುವಂತೆ ಬೇಯಿಸ್ಕೊಳ್ಬೇಕು. ಆಲೂಗಡ್ಡೆ ಬೆಂದು ತಣ್ಣಗಾದ ಮೇಲೆ ಅದರ ಸಿಪ್ಪೆಯನ್ನೆಲ್ಲ ತೆಗೀರಿ. ನಂತರ ಇದನ್ನು ಈ ರೀತಿ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ದೊಡ್ಡದು ಕೂಡ ಬೇಡ, ಹಾಗೆಯೇ ತುಂಬ ಚಿಕ್ಕದು ಬೇಡ. ಒಂದು ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1/4 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, ಗರಂ ಮಸಾಲ ಪುಡಿ ಅರ್ಧ ಟೀ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್, ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಚಾಟ್ ಮಸಾಲ ಅರ್ಧ ಟೀ ಸ್ಪೂನ್, ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಆಮೇಲೆ ಹಿಂಗು 1/4 ಟೀ ಸ್ಪೂನ್, ಕಸೂರಿ ಮೇಥಿ 1 ಟೀ ಸ್ಪೂನ್, ಇದು ಕೂಡ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಹಸಿ ಮಾವಿನಕಾಯಿ ತುರಿ 2 ಟೀ ಸ್ಪೂನ್, ಇದು ಇಲ್ಲಾಂದರೆ ನೀವು ನಿಂಬೆ ರಸ ಕೂಡ ಹಾಕೋಬೋದು. ಕರಿಬೇವು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಎಣ್ಣೆ 3 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆಯನ್ನು ಇಟ್ಕೊಳ್ಳಿ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸಾಸಿವೆ ಸೇರಿಸ್ಕೊಳ್ಳಿ. ಸಾಸಿವೆ ಸಿಡಿಬೇಕು. ಆಮೇಲೆ ಕರಿಬೇವು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಳಿ. ಜೀರಿಗೆ ಒಂದು ಸ್ವಲ್ಪ ಕೆಂಪಗಾದ ಮೇಲೆ ಇದಕ್ಕೆ ಹಿಂಗು ಸೇರಿಸ್ಕೊಳ್ಳಿ. ನಂತರ ಈ ಸ್ಲೈಸ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳಿ. 1 ನಿಮಿಷದ ಕಾಲ ಈ ರೀತಿ ಆಲೂಗಡ್ಡೆಯನ್ನು ನೋಡಿ ನಿಧಾನಕ್ಕೆ ತಿರುಗಿಸಿ ಹಾಕ್ತಾ ಇರಿ. ನಿಧಾನಕ್ಕೆ ಯಾಕೆಂದರೆ ಆಲೂಗಡ್ಡೆ ಮೊದಲೇ ಬೆಂದಿರೋದ್ರಿಂದ ಇದು ಪುಡಿ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ತಿರುಗಿಸಿ ಹಾಕ್ತಾ ಇರಬೇಕು. ಇದೊಂದು ಸ್ವಲ್ಪ ಕೆಂಪು ವರ್ಣಕ್ಕೆ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಸುತ್ತ ಎಲ್ಲ ರೋಸ್ಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಇದರ ಮುಚ್ಚಳ ಮುಚ್ಚಿ 1 ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆಯೇ ಇಡಿ. ಈಗ ಮುಚ್ಚಳ ತೆಗೆದು ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಸೈಡೆಲ್ಲ ರೋಸ್ಟ್ ಆಗಿದೆ, ಇನ್ನೊಂದು ಸೈಡ್ ಸ್ವಲ್ಪ ರೋಸ್ಟ್ ಆಗಬೇಕಿದು. ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಸಾಲೆ ಪುಡಿ ಸೇರಿಸ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈ ಎಣ್ಣೆಗೆ ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲೂಗಡ್ಡೆ ಬೇಯುವಾಗಲೂ ಹಾಕಿದ್ದೀವಿ, ಅದರಿಂದ ನೋಡಿಕೊಂಡು ಹಾಕಿ. ಆಮೇಲೆ ಚಾಟ್ ಮಸಾಲ, ಕರಿಮೆಣಸಿನ ಪುಡಿ, ಕಸೂರಿ ಮೇಥಿ ಮತ್ತು ಮಾವಿನಕಾಯಿಯ ತುರಿಯನ್ನು ಸೇರಿಸ್ಕೊಳ್ಳಿ. ಈಗ ಇವೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಿಧಾನ ಉರಿಯಲ್ಲಿ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಇದಕ್ಕೆ ಹೀರ್ಕೊಳ್ಬೇಕು. ಮಸಾಲೆ ಮಿಕ್ಸ್ ಮಾಡ್ತಾ ಇದ್ದಾಗೇ ಬೇಕಾದರೆ ಅರಿಶಿನ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಲರ್ಗೆ ಅಂತ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈ ರೀತಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಈ ಆಲೂಗಡ್ಡೆ ಫ್ರೈಯ ರುಚಿ ಬರೋದೇ ಈ ರೀತಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಂಡ್ರೇ ರುಚಿ ಬರೋದು. ಈಗ ಮುಚ್ಚಳ ಮುಚ್ಚಿ 1 ನಿಮಿಷ ಹಾಗೆಯೇ ಲೋ ಫ್ಲೇಮ್ನಲ್ಲಿ ಇಡ್ತಾ ಇದ್ದೀನಿ. 1 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಂಡು ಚೆನ್ನಾಗಿ ಬಂದಿದೆ. ಈಗ ಇದು 2 ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಕಲಸಿ ಆನಂತರ ಒಂದು ಅರ್ಧ ನಿಮಿಷ ಇದನ್ನು ಮುಚ್ಚಳ ಇಟ್ಟು ವಾಪಸ್ ಬೇಯಿಸ್ತೀನಿ. ಅರ್ಧ ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ವಾವ್, ಸೂಪರಾಗಿದೆ ನೋಡಿ. ಎಲ್ಲ ಕಡೆಗೆ ಚೆನ್ನಾಗಿ ಫ್ರೈ ಆಗಿದೆ. ಆಲೂಗಡ್ಡೆ ರೋಸ್ಟು ತುಂಬಾ ರುಚಿಕರವಾಗಿರುತ್ತೆ. ಇದರ ಜೊತೆಗೆ ನಾನು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆಂದು ತುಂಬಾ ಸೂಪರಾಗಿರುತ್ತೆ. ಚಪಾತಿ, ಪರೋಟ, ದೋಸೆ ಅಥವಾ ಅನ್ನದ ಜೊತೆಗೆ ಒಂದು ತಿಳಿ ಸಾರು ಮಾಡಿಕೊಂಡು ಸೈಡ್ ಡಿಶ್ ಆಗಿ ಇದನ್ನು ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಸ್ವಲ್ಪ ನಾನು ತುಪ್ಪ ಸವರ್ಕೊಂಡು ಇದರ ಜೊತೆಗೆ ಈಗ ತಿಂತಾ ಇದ್ದೀನಿ.
ಖಂಡಿತ ನೀವು ಇದನ್ನು ಇದೇ ಥರ ಟ್ರೈ ಮಾಡಿ. ಸೂಪರಾದ ಒಂದು ಟೇಸ್ಟಿಯಾದ ಒಂದು ಸೈಡ್ ಡಿಶ್ ರೆಡಿ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.